ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ನಿಪ್ಪಟ್ಟು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ನಿಪ್ಪಟ್ಟಿಗೆ ಯಾವ್ಯಾವ ಪದಾರ್ಥ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹುರ್ಗಡ್ಲೆ, ಮೈದಾ ಹಿಟ್ಟು, ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಮತ್ತು ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಇದು ಅಕ್ಕಿ ಹಿಟ್ಟು, ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಅಚ್ಕಾರದ ಪುಡಿ, ಮತ್ತು ಸಾಲ್ಟು, ಮತ್ತು ಎಣ್ಣೆ, ಮತ್ತು ತುಪ್ಪ, ಬೆಣ್ಣೆ, ಇಷ್ಟನ್ನು ನಾನು ಪದಾರ್ಥಗಳನ್ನ ತೋರಿಸಿದ್ದೀನಿ. ಮುಂದೆ ನಾನು ಹೇಗೆ ಹಾಕ್ತಾಯಿದ್ದೀನಿ ಅದನ್ನು ನೋಡ್ಕೊಳ್ಳಿ. ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ನಾನು ಮುಂದಕ್ಕೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಕೆಲವು ಸಾರಿ ಮನೆಯಲ್ಲಿ ಮಾಡಿ ತುಂಬ ಗಟ್ಟಿಗೆ ಬರುತ್ತೆ ಅಂತ ಹೇಳ್ತೀರಾ, ಆದರೆ ನಾನು ಈಗ ಮಾಡಿ ತೋರಿಸೋ ರೀತಿ ನೀವು ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ನಿಪ್ಪಟ್ಟು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದು ಬಾಯಿಗೆ ಹಾಕಿದ ತಕ್ಷಣ ಕಟುಂಬನ್ನಲ್ಲ, ಸ್ಮೂತಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೇಗೆ ತೋರಿಸ್ತೀನೋ ಅದೇ ರೀತಿ ನೀವು ಮಾಡ್ಕೊಳ್ಳಿ. ಮೊದಲಿಗೆ 2 ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ನೀವು ಮೊದಲು ಏನು ತಿಳ್ಕೊಳ್ಳಿ ಅಂದರೆ, ಮಿಲ್ಲಲ್ಲಿ ನೈಸ್ ಮಾಡಲ್ಲ, ಅದು ಆ ರೀತಿ ಇದ್ರೂ ನಿಪ್ಪಟ್ಟು ತುಂಬ ಗಟ್ಟಿಗಾಗುತ್ತೆ, ತಿನ್ನೋದಕ್ಕೆ ಕಟುಂಬ ಅನ್ನತ್ತೆ. ಇದನ್ನು ತುಂಬ ಫೈನ್ ಪೌಡ್ರ್ ಮಾಡಿಸ್ಬೇಕು, ಆಗಿದ್ರೆ ಮಾತ್ರ ನಿಪ್ಪಟ್ಟು ತುಂಬ ಚೆನ್ನಾಗಾಗೋದು. ನಾನು 2 ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 1-2 ಸ್ಪೂನು ಕಡಲೆ 3 ಸ್ಪೂನು 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು 3 ಸ್ಪೂನ್ ಕಡಲೆ ಹಾಕ್ತಾಯಿದ್ದೀನಿ, ಹುರ್ಗಡ್ಲೆನ. ಮತ್ತು ಇದನ್ನು ಪುಡಿ ಮಾಡಬೇಕಾದ್ರೂ ಹಾಕೋಬೋದು. ಈ ರೀತಿ ಇದ್ದಾಗ ತಿಂತಾ ಇರುವಾಗ ತುಂಬ ಟೇಸ್ಟಿಯಾಗಿರುತ್ತೆ, ಮಧ್ಯ ಸಿಕ್ಕಿದಾಗ ಕಡಲೆಕಾಯಿ ಬೀಜ. ಅದಕ್ಕೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ಇದನ್ನೊಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಕೊಬ್ಬರಿನೂ ಅಷ್ಟೇ, ತುರ್ದ ಹಾಕ್ಕೊಳ್ಳೋದಕ್ಕಿಂತ ಹೀಗೆ ಪೀಸ್ ಮಾಡಿ ಹಾಕ್ಕೊಂಡ್ರೆ ಇದನ್ನು ನಾವು ತಿಂತಾ ಇರುವಾಗ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದರಿಂದ ನಾನು ಇದನ್ನು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು 1 kgಗೆ 1/4 kg ಆದರೆ ಸಾಕು. ನಾನೀಗ 2 ಕಪ್ ಒಂದು 1/4 kg ಮೇಲಿದೆ ಅಕ್ಕಿ ಹಿಟ್ಟು. ಇದರಿಂದ ನಾನು ಇದು ಒಂದು 5 ಸ್ಪೂನ್ ಹಾಕ್ತೀನಿ. ಒಂದು 100 ಗ್ರಾಮ್ ಅಷ್ಟು ಇರುತ್ತೆ. 4, 5. ಮತ್ತು ಈ ಮೈದಾ ಹಿಟ್ಟು ಕೂಡ ಹಾಕಬೇಕು, ಯಾಕೆಂದರೆ ನಿಪ್ಪಟ್ಟು ತಟ್ಟುವಾಗ ಮುರಿಯೋಕ್ಕೆ ಹೋಗಲ್ಲ, ಮತ್ತು ಇದು ಕ್ರಿಸ್ಪಿಯಾಗಿ ಬರುತ್ತೆ. ಇದೊಂದು 2 ಸ್ಪೂನ್ ಹಾಕ್ತೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಅಚ್ಕಾರದ ಪುಡಿ. ಖಾರ ಜಾಸ್ತಿ ತಿನ್ನೋರಾದರೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇದನ್ನು ಈಗ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ನಿಪ್ಪಟ್ಟು 2 ಥರ ಇರುತ್ತೆ. ಒಂದು ಮಸಾಲ ನಿಪ್ಪಟ್ಟು, ಅದನ್ನು ಮುಂದೆ ತೋರಿಸ್ಕೊಡ್ತೀನಿ. ಅದನ್ನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಬೆಣ್ಣೆ, ತುಪ್ಪ ಮತ್ತು ಎಣ್ಣೆ 3 ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊತೀನಿ. ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆನೇ ಹೆಚ್ಚಿಗೆ ಹಾಕ್ಕೊಬೇಡಿ, ಯಾಕೆಂದರೆ ಇದು ಬೆಣ್ಣೆ ಜಾಸ್ತಿ ಹಾಕಿದಷ್ಟು ಎಣ್ಣೆನ ಜಾಸ್ತಿ ಕುಡಿಯುತ್ತೆ. ಆದ್ದರಿಂದ ನಾನು ಇದಕ್ಕೆ ಒಂದೇ 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆನೂ ಹಾಕ್ತಾಯಿದ್ದೀನಿ. ಮತ್ತು ತುಪ್ಪ 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮುರುಕು ಥರ ಆಗುತ್ತೆ ಇವುಗಳೆಲ್ಲ ಇಷ್ಟು ಹಾಕಿದ್ರೆ. ಬೆಣ್ಣೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಮತ್ತೀಗ ಬಿಸಿಯಾಗಿದೆ. ಈಗ ನಾನು ಇದಕ್ಕೆ ಬಿಸಿ ಎಣ್ಣೆ ಮತ್ತು ತುಪ್ಪ ಮತ್ತು ಬೆಣ್ಣೆ 3 ಕರಗಿಸಿರೋದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಹಿಟ್ಟು ಪೂರ್ತಿ ಮಿಕ್ಸ್ ಆಗಬೇಕು. ಈ ರೀತಿ ಇದು ಈ ನಿಪ್ಪಟ್ಟು ಕಟ್ಟಗಲಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಅಕ್ಕಿ ಹಿಟ್ಟು ಮಾತ್ರ ತರಿ ಬೀಸಬೇಡಿ. ತರಿ ಬೀಸಿದ್ರೆ ನೀವು ಎಷ್ಟೇ
ಜಾಸ್ತಿ ಪದಾರ್ಥಗಳು ಹಾಕಿದ್ರೂ ಕೂಡ ಗಟ್ಟಿ ಆಗ್ಬಿಡುತ್ತೆ. ಇದರಿಂದ ಫೈನ್ ಪೌಡ್ರ್ ಮಾಡೋ ಕಡೆ ಮಿಲ್ ಮಾಡಿಸಿ, ಇಲ್ಲಾಂದರೆ ಮಾಲ್ಗಳಲ್ಲಿ ಒಳ್ಳೆ ಫೈನ್ ಪೌಡ್ರ್ ಸಿಗುತ್ತೆ, ಅದನ್ನು ತಗೊಳ್ಳಿ. ಮತ್ತು ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ಕಲಿಸ್ತೀನಿ. ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕಾಯಿಸ್ಕೊಡಿ. ಈಗ ನೀರು ಕಾಯೋಕ್ಕೆ ಇಡ್ತಾಯಿದ್ದೀನಿ ನಾನು. ಈಗ ನೀರು ಸ್ವಲ್ಪ ಕಾದಿದೆ, ಅದನ್ನು ಈಗ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಡಿ. ಉಗುರು ಬೆಚ್ಚಗಿರ್ಬೇಕಷ್ಟೇ, ತೀರಾ ಮರಳಿಸೋಕೆ ಹೋಗ್ಬೇಡಿ. ನಾವು ಹೇಗೆ ಚಪಾತಿ ಹಿಟ್ಟಿಗೆ ಕಲಿಸ್ತೀವೋ ಅಷ್ಟು ಆ ರೀತಿ ಇದ್ದರೆ ಸಾಕು. ತೀರಾ ತೆಳುಗೋ ಕಲಿಸ್ಬೇಡಿ, ತೀರಾ ಗಟ್ಟಿಗೋ ಕಲಿಸ್ಬೇಡಿ. ಸ್ವಲ್ಪ ಈ ರೀತಿ ಕಲಿಸಿದಾಗ ಏನಾದರೂ ಸ್ವಲ್ಪ ನೀರಿನಂಗಾಯಿತು ಅಂತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಬಿಸಿ ಇರೋದ್ರಿಂದ ಈಗ ಸ್ಪೂನಲ್ಲಿ ಕಲಿಸ್ದೆ. ಈಗ ಸ್ವಲ್ಪ ಕೈನಲ್ಲಿ ಸರಿಯಾಗಿ ಒಂದು ಅದಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕು. ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಇದನ್ನೇನು ಕಲಿಸ್ಬಿಟ್ಟು ಇಡಬಾರ್ದು. ಇಟ್ಟರೆ ಹಿಟ್ಟುಗಳೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಕರೆದಾಗ. ಈಗ ನೋಡಿ, ಇದನ್ನು ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಈ ರೀತಿ ಚಪಾತಿ ಹಿಟ್ಟಿನ ಥರನೇ ಈ ರೀತಿ ಇರಬೇಕು ಅಷ್ಟೇ. ತುಂಬ ನೀರು ಮಾಡ್ಕೊಬೇಡಿ, ಇಲ್ಲಾಂದ್ರೆ ತುಂಬ ಗಟ್ಟಿನೂ ಮಾಡ್ಕೊಬೇಡಿ. ಈಗ ನಾನು ಎಣ್ಣೆನ ಕಾಯಕ್ಕಿಡ್ತೀನಿ. ಈ ರೀತಿ ಪ್ರೆಸ್ ಇತ್ತು ಅಂತಂದರೆ ಇದರ ಪ್ರೆಸ್ಸಲ್ಲೇ ತಟ್ಟು ಹಾಕ್ಬೋದು, ಇಲ್ಲಾಂದರೆ ಕೈನಲ್ಲೇ ತಟ್ಟು ಹಾಕ್ಬೋದು. ಈಗ ನಾನು ಪ್ರೆಸ್ನಲ್ಲಿ ತಟ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹೀಗೆ ಈ ರೀತಿ ಎಣ್ಣೆ ಎಲ್ಲ ಸವರ್ಕೊಂಡ್ರೆ ಪೇಪರ್ಗೆ ಅದು ಹಿಟ್ಟು ಅಂಟಲ್ಲ. ಇದು ಸ್ವಲ್ಪ ದಪ್ಪಕ್ಕೆ ತಟ್ಟಾಕಬೇಕು, ತೆಳು ಮಾಡಬೇಡಿ. ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಅದು ಮೇಲೆ ಬರುತ್ತೆ, ಆವಾಗ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ. ತುಂಬ ಎಣ್ಣೆನೂ ಈ ಟೆಂಪ್ರೇಚರ್ಗೆ ಹೋಗೋ ರೀತಿ ಕಾಯ್ಸೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದು ಬೇಗ ಬೆಂದೋದಾಗ ಕಾಣುತ್ತೆ, ಒಳಗಡೆ ಬೆಂದಿರಲ್ಲ. ಆದ್ದರಿಂದ ಸ್ವಲ್ಪ ಈಗ ಕಾದಿದೆ ಅಂತ ಗೊತ್ತಾದಾಗ ಈಗ ಹಿಟ್ಟು ಹಾಕ್ದಾಗ ಮೇಲೆ ಬರುತ್ತಲ್ಲ, ಆಗ ತಕ್ಷಣವೇ ತಟ್ಟಾಕಿ. ಈಗ ಎಣ್ಣೆ ಕಾದಿದೆ. ಈಗ ನಾನು ನಿಪ್ಪಟ್ಟನ್ನ ಪ್ರೆಸ್ಸಲ್ಲಿ ಒತ್ಬಿಟ್ಟು ಹಾಕ್ತಾಯಿದ್ದೀನಿ. ಕೈನಲ್ಲಿ ಬೇಕಾದ್ರೆ ಈ ರೀತಿ ತಟ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ದಪ್ಪ ಇರಲಿ. ಈ ರೀತಿ ಇದನ್ನು ಹಿಟ್ಟನ್ನು ಕಲಿಸ್ಬಿಟ್ಟು ತುಂಬ ಹೊತ್ತು ಇಡಕ್ಕೆ ಹೋಗ್ಬೇಡಿ, ಅವಾಗ ಕೂಡ ಸ್ವಲ್ಪ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಅದರಿಂದ ಕಲಿಸ್ಬಿಟ್ಟು ಆಗಿಂದಾಗೆ ಹಾಕಿ. ಈ ರೀತಿ ಬಣ್ಣ ಬಂದಾಗ ಎತ್ತಿ, ಇಷ್ಟು ಬಣ್ಣ ಬಂದರೆ ಸಾಕು. ಈ ನಿಪ್ಪಟ್ಟನ್ನು ಮಾತ್ರ ಯಾವಾಗಲೂ ಕೆಂಪಾಗೋಗೆ ಬೇಯಿಸಬೇಕು. ತುಂಬ ಬೆಳ್ಳಕ್ಕೆ ತೆಗೆದುಬಿಟ್ರೆ ಒಳಗಡೆ ಬೆಂದಿರಲ್ಲ.
ಇದನ್ನು ಬೇಕಾದರೆ ಜಾಸ್ತಿ ಒತ್ತಿಟ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಎತ್ತಾಕ್ಬೋದು ಬೇಗ ಬೇಗ. ತೆಳುಗೆ ಒತ್ತಬೇಡಿ, ಇದನ್ನು ಸ್ವಲ್ಪ ದಪ್ಪನೇ ಇರಲಿ. ತೀರಾ ಕೆಂಪಿಗೆ ಎತ್ತಿದ್ರೆ ತಿನ್ನುವಾಗ ಸೀದೋದ್ ಥರ ಟೇಸ್ಟ್ ಬರುತ್ತೆ. ಇದರಿಂದ ಈ ಬಣ್ಣ ಇದ್ದಾಗಲೇ ಎತ್ತಿ ನೋಡಿ, ಈ ಬಣ್ಣ ಇರಬೇಕು. ಈ ಬಣ್ಣ ಇದ್ದಾಗ ಎತ್ತಿದ್ರೆ ಅದೇ ಕೆಂಪಗಾಗ್ಬಿಡುತ್ತೆ ಸ್ವಲ್ಪ ಆರಿದ್ಮೇಲೆ. ನೋಡಿದ್ರೆ ವೀಕ್ಷಕರೇ, ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ಬೆಣ್ಣೆ ಮುರುಗ್ ಥರ ಮುರಿದೋಗುತ್ತೆ ನೋಡಿ. ಎಷ್ಟು ಪುರುಕ್ ಅನ್ನತ್ತೆ ಅಂದರೆ ಕಟುಂಬ ಅನ್ಸಲ್ಲ. ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಮನೆಯಲ್ಲಿ ನಾನು ಮಾಡೋ ರೀತಿನೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಯಾರ್ಯಾರು ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬರ್ ಸಹ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ. ಏಕೆಂದರೆ ನಾನು ಮಾಡುವ ಹೊಸ ಅಡುಗೆ ಎಲ್ಲ ನಿಮಗೆ ಬಂದು ನೇರವಾಗಿ ಬಂದು ತಲುಪುತ್ತೆ. ನಾನು ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.